ಮೇಡಮ್ ನಾವು ಜಯನಗರದಿಂದ ಬಂದಿದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ. ಅಲ್ಲಿ ಒಂದು ಎರಡು ಕಡೆ ಸಿಗ್ತಾ ಇದೆ. ಅಲ್ಲಿ 1 ಲೀಟ್ರ್ ಬಂದು 120 ರೂಪಾಯಿ ಮಾರ್ತಾ ಇದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ಗಾಡಿಗಳು ಓಡಿಸ್ಬೇಕಾ ನಿಲ್ಲಿಸ್ಬೇಕಾ ಅದು ಅರ್ಥ ಆಗ್ತಾ ಇಲ್ಲ. 1 ತಿಂಗಳಿಂದ ಇಲ್ದಿದ್ದು ಬಾಧೆ ಬಂದುಬಿಟ್ಟಿದೆ ನಮಗೆ. ಏನು ಮಾಡೋದು ಇವಾಗ? ಇಲ್ಲಿ ಆಗ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 2 ಅವರ್ನಿಂದ ಲೈನಲ್ಲಿ ಇದ್ದೀನಿ. ಇನ್ನೂ ಲೈನಲ್ಲಿ ಪಾಯಿಂಟ್ನಲ್ಲಿ ಹೋಗ್ಬೇಕಂದ್ರೆ ಬಂಕ್ ಒಳಗಡೆ ಇನ್ನೂ 2 ಅವರ್ ಆಗ್ತದೆ. ಒಂದು ದಿವ್ಸಕ್ಕೆ 4 ಅವರ್ 5 ಅವರ್ ನಮ್ಮದು ವೇಸ್ಟ್ ಹೋಗ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಸರ್ಕಾರಕ್ಕೇನು, ಸರ್ಕಾರ ಮಾಡಬೇಕಾಗಿರೋದು ಇದು. ಅವ್ರು ಸರ್ಕಾರಕ್ಕೆ ನಾವು ಹೇಳ್ತೀವಿ, ನಾವು ಸಿದ್ದರಾಮಯ್ಯಗೆ ಹೇಳ್ತೀವಿ, ಇದು ಸಾಲ್ವ್ ಮಾಡಿರಿ. ಇದು ಯಾವ್ದಾನ ಒಂದು ಇದರ ಬಾಡಿಗೆಗಳು ಜಾಸ್ತಿ ಮಾಡ್ರಿ, ಇಲ್ಲ ಅಂದರೆ ಗ್ಯಾಸ್ ರೇಟ್ಗಳು ಕಮ್ಮಿ ಮಾಡ್ರಿ, ಯಾವ್ದಾನ ಒಂದು ಮಾಡ್ರಿ. ಇಲ್ಲ ನಿಲ್ಸೋಕ್ಕೆ ಹೇಳ್ರಿ, ನಾವು ನಿಲ್ಸಾಕ್ಬಿಡ್ತೀವಿ. ಗಾಡಿಗಳು ನಿಲ್ಸಾಕ್ಬಿಡ್ತೀವಿ. ಈಗ ಗಾಡಿ EMI ಕಟ್ಟಬೇಕು. ಎಲ್ಲಿಂದ ಕಟ್ಟಬೇಕಾಗಿರೋದು? ಒಂದು ದಿವ್ಸಕ್ಕೆ 3 ಅವರು 4 ಅವರ್ ಗಾಡಿ ಅಷ್ಟೇ ಓಡಿಸ್ತಾ ಇರೋದು. ಅರ್ಧ ದಿವಸ ಬಂಕ್ನಲ್ಲಿ ಗ್ಯಾಸ್ ಹಿಡಿಯೋಕೆ ಹೋಗ್ತಾ ಇದೆ. ಇನ್ನು ಮಧ್ಯಾಹ್ನ ಮೇಲೆ ಎಷ್ಟು ಓಡಿಸೋಕ್ಕಾಗ್ತದ? 5 ಗಂಟೆ ಮೇಲೆ ಸ್ವಲ್ಪ ನಡೆಯೋದು. 5 ಗಂಟೆಯಿಂದ ಒಂದು 8:30 9 ಗಂಟೆವರೆಗೂ ಎಷ್ಟು ಓಡಿಸೋಕ್ಕಾಗ್ತದೆ? ಏನು ಮಾಡಬೇಕಾಗಿರೋದು? EMI ಕಟ್ಟೋಕ್ಕಾಗ್ತಾಯಿಲ್ಲ. 3 ಕಂತು ನನ್ನ ಬ್ಯಾಲೆನ್ಸ್ ಇದಾಗ್ಬಿಟ್ಟಿದೆ. ಏನೋ ಮಾಡೋ ಕಟ್ಟೋಣ ಅಂದರೆ ಗಾಡಿಗಳು ನಡೀತಾ ಇಲ್ಲ. ಅರ್ಧ ದಿವಸ ಇಲ್ಲೇ ಹೋಗ್ತಾ ಇದೆ. ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಸಿದ್ದರಾಮಯ್ಯಗೆ ಹೇಳ್ತೀವಿ ನಾವು, ದಯವಿಟ್ಟು ಏನಾರ ಆಟೋರಿಗೆ ಏನೋ ಒಂದು ದಾರಿ ಸಾಲ್ವ್ ಮಾಡ್ರೆ ಅದನ್ನು ಹೇಳ್ತಾ ಇದ್ದೀನಿ. ಟ್ಯೂಷನ್ಗಳು ಏನು ಮಾಡೋದು ನಾವು? ಮನೆ ಹಿಂಗೆ ಓಡಿಸೋದು ಮಕ್ಕಳ ಹಿಂದೆಯೇ. ಇವಾಗ ಮೇ ಎಂಡಿಂಗಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಮಕ್ಕಳಿಗೆ ಅಡ್ಮಿಷನ್ ಕಟ್ಟೋಕ್ಕಾಗಲ್ಲ. ಇವತ್ತು ದುಡಿದ್ರೇ ಇಲ್ಬೇಕು ಅಡ್ಮಿಷನ್ಗೆ ದುಡ್ಡು ಸೇರಿಸೋದು. ಆ ಥರ ತೊಂದರೆ ಆಗಿದೆ. ಯಾರಾನೇ ಇಲ್ಲಿ ಯಾವ ಮಿನಿಸ್ಟರ್ ಏನು ಮಾಡ್ತಾಯಿಲ್ಲ. ಕರ್ನಾಟಕದ ನಾನು ಒಬ್ಬನೇ. 3 ಹೆಣ್ಮಕ್ಳು. ಒಂದಿಗೆ ಮದುವೆ ಮಾಡಿ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅದು ಅವ್ರದ್ದು ನೋಡಬೇಕು, ಮಕ್ಕಳು ನೋಡಬೇಕು. ಮೊದಲೇ ಮೇನ್ ಸ್ಕೂಲ್ ಕಟ್ಟಬೇಕಲ್ಲ, ನೆಕ್ಸ್ಟ್ ತಿಂಗಳಲ್ಲಿ ಕಟ್ಟಬೇಕು. ಈ ಥರ ದುಡಿಮೆ ಆದರೆ ಹಿಂಗೆ ಹೇಳಿ 4-5 ಅವರ್ ಇಲ್ಲೇ ಡ್ಯೂಟಿ ಆಗಿಬಿಡುತ್ತೆ ಗ್ಯಾಸ್ಗೋಸ್ಕರ. ಆಮೇಲೆ ಅರ್ಧ ದಿನ ಒಂದು 3-4 ಬಾಡಿಗೆ ಹೊಡೆದ್ರೆ ಮುಗಿದ ಡ್ಯೂಟಿ. ಹಂಗಾಗಿತ್ತು ತೊಂದರೆ. ಮೇಡಮ್, ನೀವು ಪ್ರಯತ್ನ ಪಡ್ತಾಯಿದ್ದೀರಾ, ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಆದರೆ ಯಾರಿಗೂ ಏನು ಕೇಳಿಸ್ತಾ ಇಲ್ಲ. ನಮ್ಮ ಬಾಧೆ ನಮಗೆ, ಅವ್ರ ಬಾಧೆ ಅವ್ರಿಗಂತ ಅವ್ರು ಆರಾಮಾಗಿದ್ದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಇಲ್ಲಿ 85 ರೂಪಾಯಿ, ಶಿವಾಜಿನಗರ ಹೋಗಿ 130 140 ಅಲ್ಲಿವರೆಗೆ ಹೋಗಿದೆ. ಯಾರಾದರೂ ಕೇಳ್ತಾ ಇದ್ದಾರಾ? ಹಾಕವ್ನು ಹಾಕ್ಸ್ಕೊತಾನೆ, ಯಾರು ಏನು ಕೇಳ್ತಾ ಇಲ್ಲ ಮೇಡಮ್. ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್. ಬನ್ನಿ, ನಿಮಗೆ ಆಗಬೇಕಂದ್ರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ಒಂದು ಬಂಕ್ ತೋರಿಸಿ ನೀವು. ಒಂದು ಬಂಕು ನಾಗವಾರದಲ್ಲಿರೋ ಬಂಕು ಇಡೀ ಬೆಂಗಳೂರಲ್ಲೇ ಎಲ್ಲೂ ಇಲ್ಲ. ಹೆಗಡೆನಗರ ರೋಡಲ್ಲಿರೋ ಬಂಕ್ಗಳು ಇಡೀ ಬೆಂಗಳೂರಲ್ಲೇ ಇಲ್ಲ. ಚಾಲೆಂಜು ಸರಿನಾ? ಅಲ್ಲೇ ಒಂದು ಬಂಕ್ ಇಲ್ಲ, ಎಲ್ಲ ಬಾಗ್ಲಾಕವ್ರೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್? 2 ವರ್ಷದಿಂದ ಓಡಿಸ್ತಾ ಇದ್ದೀನಿ ಮೇಡಮ್. 2 ವರ್ಷದಿಂದ ಓಡಿಸ್ತಾ ಇದ್ದೀರಾ. ಈ ಮುಂಚೆ ಏನು ಮಾಡ್ತಾ ಇದ್ರಿ? ಕೆಲಸ ಮಾಡ್ತಾಯಿದ್ದೆ ಮೇಡಮ್, ಐರನಿಂಗ್ ಕೆಲಸ ಮಾಡ್ತಾಯಿದ್ದೆ. ಸರಿ, ಇವಾಗ ಅದಕ್ಕೆ ಹೋಗ್ಬಿಡಂತ ಇದ್ದೀವಿ. ಯಾಕಂದರೆ ಇದು ಈ ಥರ ಇದ್ದರೆ ಮಾಡೋಕ್ಕಾಗಲ್ಲ. ಇಲ್ಲಿ ಗ್ಯಾಸಿಗೆ ಅರ್ಧ ದಿನ ಬಂದು ನಿಂತ್ಕೊಳ್ಳಿ, ಒಂದು 4 ಬಾಡಿಗೆ ಹೊಡೀರಿ ತಿರ್ಗಾ ಅಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ನೋಡೋಣಂತೆ ಮೇಡಮ್. ದುಡಿಮೆ ಆಗೋದಿರಲಿ, ನೀವು ಒಂದು ಬುಕ್ಕಿಂಗ್ ಹಾಕ್ಕೊಳ್ಳಿ. ಬುಕ್ಕಿಂಗ್ ನೀವು ಅಲ್ಲಿ ಕಸ್ಟಮರ್ ಪ್ಯಾಸೆಂಜರ್ ಪಿಕಪ್ ಮಾಡೋ ಹೋಗೋಷ್ಟೊಳಗಡೆ ಅವ್ರು ಕ್ಯಾನ್ಸಲ್ ಮಾಡ್ತಾಳೆ. ನಾವು ಏನು ಹೇಳೋಂಗಿಲ್ಲ, ಸರಿನಾ? ದುಡಿಮೆ ಆಗ್ತಾಯಿದೆ. 1000 ರೂಪಾಯಿ ಆಗುತ್ತೆ. ಇಲ್ಲಿ 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು 500 ರೂಪಾಯಿ ಸಾಕ ನಿಮಗೆ? ಜೀವನ ಮಾಡೋಕೆ 500 ರೂಪಾಯಿ ಸಾಕಾಗುತ್ತಾ? ಹಾಂ, ಒಂದು ಹಾಲು ತೊಗೊಳಕ್ಕೆ ಹೋಗಿ 50 ರೂಪಾಯಿ 60 ರೂಪಾಯಿ ಅಂತಾರೆ. ಮೇಡಮ್, ಎಲ್ಲ ಮಾಡಾಯಿತು. ಹಾಂ, ಸರಿ, ನೋಡೋಣ, ಮಾತಾಡೋಣ, ಮಾಡ್ತೀವಿ ಅಷ್ಟೇ. ಇನ್ನೂರ್ಗೆ ಯಾರು ಏನೂ ಮಾತಾಡ್ತಾ ಇಲ್ಲ. ನಮ್ಮ ನಾಗವಾರದಲ್ಲಿ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಹೋಗ್ಬಿಟ್ಟು ಹೇಳಿದ್ರಿ, ಸರ್ ಹಿಂಗೆ ಪ್ರಾಬ್ಲಮ್ ಆಗಿದೆ, ಏನಾದರೂ ಒಂದು ಮಾಡಿಸಿ ಅಂತ. ಹಾಂ, ಸರಿ, ನೋಡೋಣ, ಮಾಡೋಣ ಅಂದಿದ್ದು. ಇನ್ನೂ ಮಾಡ್ತಾಯಿದ್ದಾರೆ, ಮಾಡಲಿ. ಪ್ರೊಸೆಸರ್ ಇರುತ್ತಲ್ಲ, ಅದಕ್ಕಂತ ಹೆಣ ಸತ್ತೋದ್ರೆ ಟಕ್ಕಂತ ತೊಗೊಂಡು ಎಲ್ಲೂ ಇದಕ್ಕೆ ಹೋಗಲ್ಲ, ಸ್ಮಶಾನಕ್ಕೆ ತೊಗೊಂಡು ಹೋಗಲ್ಲ. ಸತ್ತೋದ್ರೆ ಸ್ಮಶಾನಕ್ಕೆ ತೊಗೊಂಡು ಹೋಗಲ್ಲ, ಅದಕ್ಕೂ ಒಂದು ಪ್ರೊಸೆಸರ್ ಇದೆ. ಮನೆಗೆ ತೊಗೊಂಡು ಹೋಗ್ಬೇಕು, ಕುಟುಂಬದವರೆಲ್ಲ ಬಂದು ನೋಡಬೇಕು, ಅಳಬೇಕು ಅಂತ. ಅದೇ ಥರ ಪ್ರೊಸೆಸರ್ ನಮ್ಮದು ಇಲ್ಲಿ ಬೆಂಗಳೂರು ಗ್ಯಾಸಿಗೆ ಮಾಡ್ತಾ ಇರೋದು. ನೀವೆಲ್ಲಾದರೂ ನೋಡಿದ್ದೀರಾ? ತಮಿಳ್ನಾಡಲ್ಲಿ ಕ್ಯೂ ನೋಡಿದ್ದೀರಾ? LPG ತಮಿಳ್ನಾಡು ನೋಡಿಲ್ಲ, ಆಂಧ್ರ ನೋಡಿ. ನೀವೇ ಮೀಡಿಯಾದವ್ರಿಗೆ ಬಿಟ್ಟು ನೀವೇ ಇಲ್ಲ ಅಂತ ಇದ್ದೀರಾ. ನಾವು ಬೆಂಗಳೂರಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಲೈನ್ಗಳು. ಇದಕ್ಕಿಂತ ಮೋಸ ಕೋಲಾರ ನೋಡಿ ಹೋಗ್ಬಿಟ್ಟು ಪಾಪ ಅಳ್ತಾ ಇದ್ದಾರೆ. ಅಲ್ಲಿ ಕೋಲಾರದಲ್ಲಿ ಮಹಬೂಬ್ ಬಂಕ್ ಅಂತ ಮೊನ್ನೆ ಹೋಗಿದ್ದೀನಿ, 400 ಗಾಡಿ ನಿಂತಿದೆ, ಅಳ್ತಾ ಇದ್ದಾರೆ. ಅಲ್ಲಿ 3 ದಿನ ಗಾಡಿಗಳು ನಿಲ್ಲಿಸಿ ಅಲ್ಲಿ ಕೋಲಾರದಲ್ಲಿ. ಎಲ್ಲ ಕಡೆ ಎಲ್ಲ ಇದೇ ಪ್ರಾಬ್ಲಮ್ ಮೇಡಮ್, ಗ್ಯಾಸೇ ಪ್ರಾಬ್ಲಮ್ಮು. ನಮ್ಮ ಸರ್ಕಾರ ಏನಾದರೂ ಒಂದು ಮಾಡಬೇಕು. ಮಾಡಿದ್ರಲ್ಲ, 54 ರೂಪಾಯಿ ಇತ್ತು ಲೀಟ್ರು, 85 ರೂಪಾಯಿ ಮಾಡೋರು ಇವಾಗ. ನಾವು ಕಮ್ಮನಳ್ಳಿಯಿಂದ ಬಂದಿರೋದು, ಕಮ್ಮನಳ್ಳಿ ಬಾನ್ಸ್ವಾಡಿ. ಅಲ್ಲೆಲ್ಲೂ ಮೇಡಮ್ ಎಲ್ಲೂ ಸಿಗ್ತಾಯಿಲ್ಲ ಮೇಡಮ್.
ಗ್ಯಾಸು ನಾವು ಒಂದು 5-6 ಬಂಕ್ ನೋಡ್ಕೊಂಡು ಬಂದ್ವಿ, ಎಲ್ಲೂ ಸಿಗ್ತಾಯಿಲ್ಲ ಗ್ಯಾಸು. ಮತ್ತು ಏನು ಮಾಡೋದು ಇವಾಗ? ಇಲ್ಲಿ ಬಂದು ನೋಡಿದೆ ಒಂದು 300 ಗಾಡಿ ಮೇಲೆ ನಿಂತಿದೆ. ಇನ್ನು ಹಾಕ್ಕೊಂಡಿಲ್ಲ ಅಂದರೆ ಜೀವನ ಮಾಡಬೇಕಲ್ಲ, ಗಾಡಿ ಓಡಬೇಕು ಅಂತ ಹೇಳಿದ್ರೆ ಗ್ಯಾಸ್ ಹಾಕಲೇಬೇಕು. ಜೀವನ ಅಂತ ಹೇಳಿದ್ರೆ ಇವಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಇವಾಗ ಇದರಿಂದನೇ ಜೀವನ ನಡಿಬೇಕು, ಗಾಡಿ ಓಡಿಸ್ದ್ರೇ ಜೀವನ ನಡೆಯೋದು. ಇವಾಗ ಗಾಡಿ ಓಡಿದ್ರೆ ನಾವು EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಏನು ಮಕ್ಕಳದ್ದು ಏನಾದ್ರು ಇದ್ರೂ ಕೂಡ ನೋಡಬೇಕು, ಮನೆಯದು ನೋಡಬೇಕು, ಎಲ್ಲ ಇದರಿಂದ ನೋಡಬೇಕು. ಏನು ಮಾಡಬೇಕು? ಜೀವನ ಇದೇನೇ ನಮ್ಮದು, ಏನು ಮಾಡೋಕ್ಕಾಗಲ್ಲ. ಇವಾಗ ಗ್ಯಾಸ್ ಬೆಲೆ ಜಾಸ್ತಿ ಆದರೂ ನಾವು ದುಡ್ಡು ಕೊಟ್ಟು ತಗೊಂಡು ಹೋಗಲೇಬೇಕು. ಏನು ಅಂತ ಹೇಳಿದ್ರೆ ಇವಾಗ ಏನು ಅಂತ ಹೇಳಿದ್ರೆ ಸರ್ಕಾರದವರು ಇದ್ರ ಬಗ್ಗೆ ಫಸ್ಟು ಗಮನ ಹರಿಸ್ಬೇಕು. ಡ್ರೈವರ್ಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ, ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಕಷ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಅವರು ಗ್ಯಾಸ್ ಬರೋಂಗೆ ಮಾಡಿದ್ರೆ ಜೀವನ ಮಾಡ್ತಾಯಿರ್ತೀವಿ, ನಮಗೇನು ತೊಂದರೆ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಮತ್ತೆ ಕಷ್ಟನೇ. ನಾವು ಇವಾಗ ನೋಡಿ ಮೇಡಮ್, ಇವಾಗ ಬೆಳಿಗ್ಗೆ ಬಂದಿದ್ದೀವಿ, ಇವಾಗ ಇಲ್ಲಾಂದ್ರೆ 2 ಅವರ್ ನಿಂತಿದ್ದೀವಿ. 2 ಅವರ್ ಆದರೂ ಆಗ್ಬೋದು, 3 ಅವರ್ ಆದರೂ ಆಗ್ಬೋದು. ಈ ಬಂಕಲ್ಲಿ ಏನಾದ್ರು ಖಾಲಿ ಆಗೋಯ್ತು ಅಂದರೆ ಮತ್ತೆ ನಾವು ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ. ಮತ್ತೆ ಹೋದಾಗ ರೋಡಲ್ಲಿ ಗಾಡಿ ನಿಂತು ಅಂದರೆ ಗೊತ್ತಿಲ್ಲ, ತಳ್ಳವರು ಇಲ್ಲ, ದಿಕ್ಕಿಲ್ಲ ಗಾಡಿ. ಏನು ಮಾಡಬೇಕು ಮೇಡಮ್? ವರ್ಕೌಟ್ ಏನೂ ಆಗಲ್ಲ. ಇವಾಗ ಗ್ಯಾಸ್ ಹಾಕ್ಸ್ಬೇಕು, ಗ್ಯಾಸ್ಗೋಸ್ಕರನೇ ನಾವು ಗಾಡಿ ಓಡಿಸ್ಬೇಕು ಅಷ್ಟೇ. ಏನು ಮಾಡೋದು? ವರ್ಕೌಟ್ ಅಂದರೆ 300-400 ರೂಪಾಯಿ ಮನೆಗೆ ತಗೊಂಡೋಗಿ ಏನು ಮಾಡಬೇಕು? ಅಷ್ಟೇ ಆಗೋದು. ಇವಾಗ ಜೀವನ ಇದರಲ್ಲೇ ನಡಿಬೇಕಲ್ಲ, ಬೇರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾವು ಒಂದು 20 ವರ್ಷ ಆಗಿದೆ ಮೇಡಮ್. 20 ವರ್ಷದಲ್ಲಿ ಈ ತರ ಸಮಸ್ಯೆ ನೋಡಿದ್ರ? ನೋಡಿಲ್ಲ ಮೇಡಮ್, 20 ವರ್ಷದಿಂದ ಈ ಸಮಸ್ಯೆ ನೋಡೇ ಇಲ್ಲ. ಇವಾಗಲೇ ಫಸ್ಟು LPG ಈ ಥರ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು LPG ಗಾಡಿನೇ ಇಟ್ಕೋತಾ ಇರಲಿಲ್ಲ. ಆವಾಗಲೇ ಮಾರ್ಬಿಟ್ಟು ಬೇರೆ ಗಾಡಿ ಹಾಕ್ಕೊಬಿಡ್ತಾ ಇದ್ವಿ, ಇಲ್ಲ ಬೇರೆ ಕೆಲ್ಸಕ್ಕಾದ್ರೂ ಹೋಗ್ಬಿಡ್ತಾ ಇದ್ವಿ.